ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಹೇಳ್ತಾರೆ, ನೀತಿಗಾಗಿ ಹಸಿದು ಬಾಯಾರಿದವರು ಧನ್ಯರು. ಸಹೋದರರೇ, ಪಾಪದ ಮೇಲೆ ಜಯ ಹೊಂದಲು ಬಹಳ ಪ್ರಯತ್ನ ಪಡಬೇಕಾಗ್ತದೆ. ಯಾಕೆಂದರೆ ಈ ಲೋಕದಲ್ಲಿ ನಾವು ಗಮನಿಸುವುದಾದರೆ ಎಲ್ಲ ಕಡೆ ಪಾಪ ನಮ್ಮನ್ನು ಬಿಟ್ಟು ಬಿಡದಾಗೆ ಆವರಿಸಿದೆ. ಯೇಸು ಪಾಪವನ್ನು ಜಯಿಸಲು ಹೇಗೆ ಪ್ರಾರ್ಥಿಸಿರಿದ್ದರು ಎಂಬುದನ್ನು ಆಲೋಚಿಸಿರಿ. ಕ್ರಿಸ್ತನು ಭೂಲೋಕದಲ್ಲಿದ್ದಾಗ ಅವರು ಎಲ್ಲ ವಿಷಯಗಳಲ್ಲಿ ನಮಗೆ ನಮ್ಮ ಹಾಗೆಯೇ ಶೋಧಿಸಲ್ಪಟ್ಟರು. ಆದರೆ ಪಾಪವನ್ನು ಮಾತ್ರ ಮಾಡಲಿಲ್ಲ ಎಂಬುದಾಗಿ ನಮಗೆ ಗೊತ್ತಿದೆ. ಆದರೆ ಅದು ಆತನಿಗೆ ಸುಲಭವಾಗಿರಲಿಲ್ಲ. ಯೇಸು ಶೋಧನೆಯನ್ನು ಹೇಗೆ ಎದುರಿಸಿದನು ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ. ಇಬ್ರಿಯ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ಸಮಸ್ತದ ಕುರಿತು ನೋಡುತ್ತೇವೆ. ಸರ್ವ ವಿಷಯಗಳಲ್ಲಿ ಶೋಧನೆಗೆ ಗುರಿಯಾದರು ಎನ್ನುವುದನ್ನು ನಾವು ನೋಡುತ್ತೇವೆ. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ 15ರಲ್ಲಿ ಓದಿಕೊಳ್ಳೋದಾದರೆ ಅಲ್ಲಿ ಕ್ರಿಸ್ತನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿದನು ಮತ್ತು ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಗೆತ್ಸಮೇನ್ ತೋಟದಲ್ಲಿ ಯೇಸುವಿನ ಭೂಲೋಕದ ಜೀವಿತದ ಕೊನೆಯ ದಿನದ ಬಗ್ಗೆ ಮಾತನಾಡ್ತಾ ಇಲ್ಲ. ಆದರೆ ಆತನು ಮಾನವನಾಗಿ ಭೂಲೋಕದಲ್ಲಿ ಜೀವಿಸಿದ ಸಂಪೂರ್ಣ ಕಾಲಾವಧಿ, ಅಂದರೆ 33 ವರ್ಷಗಳ ಕಾಲಾವಧಿಯಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸುತ್ತಿದ್ದಾಗಿ ತಿಳಿಸ್ತಾನೆ. ವಿಜ್ಞಾಪನೆಗಳಂತಂದ್ರೆ ತಂದೆಗೆ ಯೇಸು ಮಾಡಿದ ನಿರ್ದಿಷ್ಟವಾದಂಥ ಬೇಡಿಕೆಗಳು. ಅವು ಕೇವಲ ನನ್ನನ್ನು ಆಶೀರ್ವದಿಸಿ ಎನ್ನುವಂತಹ ಸಾಮಾನ್ಯ ಪ್ರಾರ್ಥನೆಗಳಾಗಿರಲಿಲ್ಲ. ಅವು ಅಳುತ್ತಾ ಕಣ್ಣೀರಿನೊಂದಿಗೆ ಪ್ರಾರ್ಥನೆಗಳಾಗಿದ್ದವು. ಯೇಸು ಹಾಗೆ ಪ್ರಾರ್ಥಿಸುವುದು ಅವಶ್ಯಕತೆಯಾಗಿತ್ತ? ನೀವು ನಿಮ್ಮ ಜೀವಿತದಲ್ಲಿ ಎಂದಾದರೂ ಕಣ್ಣೀರು ಹಾಕಿ ಪ್ರಾರ್ಥಿಸಿ ಸಮಯವನ್ನು ನೆನಪಿಸಿಕೊಂಡಿದ್ದೀರಾ? ಮಗು ಅನಾರೋಗ್ಯದಿಂದಿದ್ದಾಗ, ನೀವು ಕಷ್ಟದಲ್ಲಿದ್ದಾಗ ಅಳುತ್ತಾ ಪ್ರಾರ್ಥಿಸಿರಬಹುದು. ಆದರೆ ಎಂದಾದರೂ ಗೋಳಾಡುತ್ತಾ ಪ್ರಾರ್ಥಿಸಿದ್ದೀರಾ? ಬಹುಶಃ ಯಾರಾದರೂ ಸತ್ತಾಗ, ತುರಂತ ಸಂಭವಿಸಿದಾಗ ಪ್ರಾರ್ಥಿಸಿರಬಹುದು. ಯೇಸು ಪ್ರಾರ್ಥಿಸಿದ ಸಂದರ್ಭ ಎಂಥದ್ದಾಗಿರಲಿಲ್ಲ. ಆತನು ಮರಣದಿಂದ ತಪ್ಪಿಸಲು ಶಕ್ತನಾಗಿರುವಾತ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆಯ ವಿಜ್ಞಾಪನೆಗಳನ್ನು ಸಮರ್ಪಿಸಿನೆಂದು ಈ ವಚನ ಹೇಳ್ತದೆ. ನೀತಿಗಾಗಿ ಹಸಿದು ಬಾಯಾರಿಯುವುದು ಎಂದರೆ ಈ ವಚನ ಕಲಿಸ್ತದೆ. ನೀತಿವಂತಿಕೆ ಯೇಸುವಿಗೆ ಬಹಳ ಸಲೀಸಾಗಿ ನಮಗಿಂತ ವಿಭಿನ್ನವಾದಂಥ ರೀತಿಯಲ್ಲಿ ಒದಗಿ ಬರಲಿಲ್ಲ. ಆತನು ಅದಕ್ಕಾಗಿ ನಮ್ಮಂತೆಯೇ ಹಸಿವು ಬಾಯಾರಿಕೆಯಿಂದ ಹೋರಾಡಿದನು. ಏಕೆಂದರೆ ಅವನು ನಮಗೆ ಮಾದರಿಯಾಗುವ ಉದ್ದೇಶದಿಂದ ನಮ್ಮಂತೆಯೇ ಸಾಮಾನ್ಯ ಮನುಷ್ಯನಾಗಿ ಬಂದರೂ ಸಹ ಆತನು ನಾವು ಎದುರಿಸುವ ಪ್ರತಿಯೊಂದು ಸನ್ನಿವೇಶವನ್ನು, ಪ್ರತಿಯೊಂದು ಶೋಧನೆಯನ್ನು ಅವನು ಎದುರಿಸಿದನು. ನಾವು ಹೋರಾಡುವ ರೀತಿಯಲ್ಲೇ ಆತನು ಹೋರಾಡಿದನು. ಆತನನ್ನು ಮರಣದಿಂದ ರಕ್ಷಿಸಲು ಶಕ್ತನಾದವನಿಗೆ ಪ್ರಾರ್ಥಿಸುವುದು ಎಂಬುದರ ಅರ್ಥ ಇದೇ ಆಗಿದೆ. ಆತನ ಪ್ರಾರ್ಥನೆ ಕೇಳಲ್ಪಟ್ಟಿತ್ತು. ಅದು ಸಹ ವಚನ ಹೇಳುತ್ತೆ. ದೇಹ ಮರಣದಿಂದ ರಕ್ಷಿಸಲ್ಪಡಲಿಲ್ಲ. ಹಾಗಾದರೆ ಆ ಪ್ರಾರ್ಥನೆ ಯಾವ ರೀತಿ ಕೇಳಲ್ಪಟ್ಟಿತು? ತನ್ನನ್ನು ತಪ್ಪಿಸಲಿಕ್ಕಾಗಿ ಪ್ರಾರ್ಥಿಸ್ತಾನೆ ಎಂಬುದನ್ನು ಅದು ಸೂಚಿಸ್ತದ? ಇಲ್ಲ. ಆತನ ಪ್ರಾರ್ಥನೆ ಕೇಳಲ್ಪಟ್ಟಿತು. ಇವತ್ತು ನಮ್ಮ ಪ್ರಾರ್ಥನೆ ಕೇಳಲ್ಪಡಬೇಕು. ನಮ್ಮ ಪ್ರಾರ್ಥನೆಗೆ ದೇವರು ಅದ್ಭುತವನ್ನು ಮಾಡಬೇಕು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡ್ತಿದ್ದಾರೋ ಅವರ ಹೃದಯದಲ್ಲಿರ್ತಕ್ಕಂಥ ಗಾಯಗಳು, ಅವರ ಹೃದಯದಲ್ಲಿರ್ತಕ್ಕಂಥ ಬೇಕು ಬೇಡುಗಳನ್ನು ನಿಮ್ಮ ಪಾದದ ಸಮ್ಮುಖಕ್ಕೆ ಒಪ್ಪಿಸಿ ಪ್ರಾರ್ಥಿಸ್ತೇವಪ್ಪ. ಸಹಾಯ ಮಾಡಯ್ಯ ದೇವರೇ, ಸಹಾಯ ಮಾಡು ರಾಜಾ, ಸಹಾಯ ಮಾಡು.
ಎಲ್ ಶಡಾಯ್ ಸಹಾಯ ಮಾಡು, ಎಬಿನೇಜರ್ ಸಹಾಯ ಮಾಡು, ಯೆಹೋವ ರಾಫ ಸಹಾಯ ಮಾಡಪ್ಪ. ದೇವರೇ, ನಮ್ಮ ಪ್ರಾರ್ಥನೆಗಳು ಕೇಳಲ್ಪಡಲಿ, ನಮ್ಮ ಪ್ರಾರ್ಥನೆಗೆ ಉತ್ತರಗಳು ಬರಲಿ ಸ್ವಾಮಿ. ನಮ್ಮನ್ನು ಆಶೀರ್ವದಿಸಯ್ಯ, ಪವಿತ್ರಾತ್ಮನ ಬಲದಿಂದ ತುಂಬಿಸು, ಅಭಿಷೇಕಿಸು, ಆಧರಿಸು, ಪಾರಂಪರಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ.